ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನ್ಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶೀತಲ್, ಬೆಂಗಳೂರು. ರಾಕೇಶ್ ಗಣಪತಿ, ತೈವಾನ್. ಜಾನ್ವಿಕಾ, ಸಾಲಿಗ್ರಾಮ. ಹರೀಶ್ ಪಾಯ್, ದುಬೈ. ಸುಲೋಚನಾ, ಸಾಲಿಗ್ರಾಮ. ರಾಜೇಶ್ ವಕ್ವಾಡಿ, ಅಂಡಮಾನ್. ಕಳೆದ 13 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ 9:30 ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ವೈರತೆ ಸಂಕುಚಿತಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 90%ಕ್ಕಿಂತ ಜಾಸ್ತಿ ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಇಂದು ಭಯಂಕರ, ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೆ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್. ಇಂದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೊರೇಟರಿಯೇ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ಕಳೆದ 39 ವರ್ಷಗಳಿಂದ ಕೋಟಿಗಟ್ಟಲೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯ ಸಾರ್ಥಕ ಸಾಧನ ಗರಡಿಯೇ ಆಗಿದೆ. ವೃತ್ತಿಯಲ್ಲಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ, ಎಂಬಿಬಿಎಸ್, FAGE ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರು. ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಸಾಮಾನ್ಯ ಮಾನವರಾಗಿ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾದವರೆಲ್ಲರೂ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ. ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರ್ತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಅಲರ್ಟ್,
ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 39 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರ ವಾಣಿಯ ದಿವ್ಯಾನಂದವನ್ನಾಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ. ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ ನೂರಾರು ವಿವೇಕ ಜಾಗೃತ ಬಳಗಗಳು ಡಿವೈನ್ ಸ್ಪಾರ್ಕ್ಸ್ ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು, ನಯ, ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿವೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಕುಕ್ಕುವಂತೆಯೇ ಇದೆ. ಪ್ರತಿ ಗುರುವಾರದ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿ ಅವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25ರ ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ಬಹುಭಾಷಾ ತಜ್ಞರಾದ ಮಹಾ ಮೇಧಾವಿ ಶಿವಮೊಗ್ಗದ ಮಾನ್ಯ GS ನಟೇಶರ ವಿಶೇಷ ಚಂದ್ರೇಶ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೇಳಿಸುವಂತದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ, ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟ ಪ್ರೇಮ, ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಸ್ನೇಹ, ಸೌಹಾರ್ದ, ಸಾಮರಸ್ಯಗಳ ನವ ಚೈತನ್ಯವೇ ಅಕ್ಷಯವಾಗಿ ಮೂಡಿಬಂದು ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ಜೈ ಗುರುಜಿ. ಡಾಕ್ಟರ್ ಜಿಗೆ ನಮಸ್ಕಾರ. ನಮಸ್ಕಾರ. ಈ ವ್ಯಕ್ತಿಯಿಂದ ಸಮಾಜ ಪರಿವರ್ತನೆ ಆಗಲಿ ಸಾಧ್ಯದ ಅಥವಾ ಸಮಾಜದಿಂದ ವ್ಯಕ್ತಿ ಪರಿವರ್ತನೆ ಆಗಲಿ? ವ್ಯಕ್ತಿಯಿಂದಲೇ ಸಮಾಜ, ಸಮಾಜದಿಂದ ವ್ಯಕ್ತಿ ಭಾಳ ಕಷ್ಟ. ಅದು ಯಾಕಂದರೆ ಒಮ್ಮುಖವಾಗಿ ಸಮಾಜದಲ್ಲಿ ಎಲ್ಲರೂ ಮೇಲೆ ಇರೋದು ಭಾಳ ಕಷ್ಟ. ಅಲ್ಲಿ ನೂರಾರು ಜನರಿರುವಾಗ ನೂರಾರು ರೀತಿಯಲ್ಲಿ ಅವರವರ ವೈಯಕ್ತಿಕತೆ ಪ್ರತ್ಯೇಕತೆಯನ್ನು ತೋರಿಸ್ತಾರೆ. ಅಲ್ಲಿ ವ್ಯಕ್ತಿಗೆ ಕನ್ಫ್ಯೂಸ್ ಆಗುತ್ತೆ, ಇನ್ಫ್ಯೂಸ್ ಆಗೋ ಬದಲಿ. ಆದರೆ ವ್ಯಕ್ತಿ ದೃಢವಾಗಿ ಭದ್ರವಾಗಿ ನಿಂತ ಅವನ ಆದರ್ಶವನ್ನು ಅವನು ಖಂಡಿತವಾಗಿಯೂ ಪ್ರಜ್ವಲಿಸಿದ ಅಂತ ಆದರೆ ಸಮಾಜ ಬೇಗ ಅವನು ನಂಬ್ಕೊಂಡು ಮೇಲೆ ಇರುತ್ತದೆ. ಅದ್ಭುತ. ಗುರುಜಿ ಜೀವನದಲ್ಲಿ ನೋಡಿ ಸಮಾಜವನ್ನು ಎಷ್ಟು ಬೇಗ ಬದಲಾಯಿಸಿದರು ರಮಣ ಮಹರ್ಷಿ. ವ್ಯಕ್ತಿ ಅಷ್ಟು ಬಲಿಷ್ಠವಾಗಿದ್ರೆ ಮಾತ್ರ ಸಾಧ್ಯ. ಅವನಿಗೂ ಕರ್ಮ ಜನ್ಮ ಸಂಬಂಧದಿಂದ ಸಾಧ್ಯ. ಸಮಾಜವೂ ಸ್ವಲ್ಪ ವ್ಯಕ್ತಿ ಮೇಲೆ ಪ್ರಭಾವ ಬೀರುತ್ತಲ್ವ? ಬೀರುತ್ತೆ. ಆದರೆ ವ್ಯಕ್ತಿ ಬದಲಾಗುವಷ್ಟು ಸಮಾಜ ಕೆಲಸ ಮಾಡೋದಿಲ್ಲ. ನಾನು ಹೇಳಿದಾಗ ಅವನಿಗೆ ಸ್ವಲ್ಪ 10ರೊಟ್ಟಿಗೆ 11 ಸೇರ್ಬೋದು ಅಷ್ಟೇ. ಅದು 10 ಬದಲಾಗಿ ಖಂಡಿತವಾಗಿ ಆಗೋದು ಭಾಳ ಕಷ್ಟ. ಒಂದು ಕಾಲ ಇತ್ತು, ನಾವು ಬಾಲ್ಯದಲ್ಲಿ ಇದ್ದಾಗ ಸಮಾಜ ನೋಡಿ ಹೆದರುತ್ತಿದ್ವಿ. ಯಾವುದು ಬೇಡದಿದ್ದ ಕೆಲಸ ಮಾಡ್ಲಿಕ್ಕೆ ಬಿಡುತ್ತಿಲ್ಲ, ಯಾರಾದ್ರೂ ಹೇಳ್ತಾರೆ ಏನೋ ಅಂತ. ಈಗ ಸಮಾಜಕ್ಕೆ ಹೆದರುವ ಪರಿಸ್ಥಿತಿನೇ ಇಲ್ಲ. ಇಲ್ಲವೇ ಇಲ್ಲ. ಈಗ ಎಲ್ಲ ಪಡ್ಪೋಷಿಗಳೇ ಇರೋದು ಈಗ ಸಮಾಜದಲ್ಲಿ. ಹೆದರುದು ಹೆಂಗೆ? ಹಾಗಾಗಿ ಸಮಾಜ ಹೇಗೆ ವ್ಯಕ್ತಿಯನ್ನು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಇಲ್ಲ. ವ್ಯಕ್ತಿಯ ಛಾಪನಿಂದ ಸಾಧ್ಯ, ಬಟ್ ಇಟ್ ಟೇಕ್ಸ್ ಟೈಮ್. ಅದ್ಭುತವಾದ ಶಕ್ತಿಯುಳ್ಳ ವ್ಯಕ್ತಿ ಬಂದಾಗ ಮಾತ್ರ ಸಾಧ್ಯ, ಅದು ಸಾಧ್ಯ ಆಗಬಹುದೇನೋ. ಖಂಡಿತ ಸಾಧ್ಯ, ಬಟ್ ಇಟ್ ಟೇಕ್ಸ್ ಟೈಮ್, ಸ್ಲೋ ಆ್ಯಂಡ್ ಸ್ಟಡಿ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಇದೊಂದು ನನಗೆ ಈಗಿನ ಒಂದು ವಿಚಾರದಲ್ಲಿ ನಾವು ಅನಿಸೋದು, ಈಗ ಹಿರಿಯರ ಮಾತನ್ನ ನಮ್ಮ ಹುಡುಗರು ಕೇಳೋದಿಲ್ಲ. ಅಂದರೆ ಅವರ ಬುದ್ಧಿಮಟ್ಟ ಹಿರಿಯರಿಗಿಂತ ಜಾಸ್ತಿ ಆಗಿದೆಯೋ ಅಥವಾ ಹಿರಿಯರ ಬುದ್ಧಿಮಟ್ಟ ಕಡಿಮೆ ಆಗಿದೆಯೋ ಅಂತ. ಅಲ್ಲ, ಅಲ್ಲಿ ಪರಸ್ಪರ ಕೊರಲಿಂಗ್ ನೇಚರ್. ನಿಮ್ಗಿಂತ ನಾನು ಶ್ರೇಷ್ಠ ಆಗಬೇಕಾದ್ರೆ ನೀವು ಹೇಳಿದ್ವಿ ಒಪ್ಪೋದಿಲ್ಲ. ಈ ಎಳಗಿನ ಕಮ್ಯುನಿಕೇಷನ್ ಗ್ಯಾಪ್, ಈಗಿನ ಸಂತಾನದಲ್ಲಿರೋದು ಕಮ್ಯುನಿಕೇಷನ್ ಗ್ಯಾಪ್. ನಾನು ಒಪ್ಪಿದೆ ಅಂತ ಆದರೆ ನಾನು ಕೆಳಗಾಯ್ತಲ್ಲ. ಸೊ ನಾನು ಸ್ವಲ್ಪ ಅಡ್ಡ, ನಿಮ್ಮ ಅಭಿಪ್ರಾಯಕ್ಕೆ ಅಡ್ಡ ತೋರಿಸಿ ಅಂದರೆ ಐ ಬಿಕಮ್ ಗ್ರೇಟೆಸ್ಟ್ ಅಂತ ಈಗಿನ ಅವ್ರ ಭಾವನೆ. ನಾವು ಒಪ್ಪಿದೆ ಅಂದರೆ ಶರಣಾಗೋದಂದರೆ ನಾಯಿ ಹಿಂದೆಗಡೆ ಬಾಲ ಮುರುಟುಕೊಂಡ ಹಾಗೆ ಅಂತ. ಆ ಸ್ಥಿತಿ ಅವರದ್ದೇ ಒಂದು ಯೋಚನೆ, ಅದು ತಪ್ಪದು.
ಶರಣಾಗತಿ ಭಾವ ಅದು 0 ಆಗೋದಲ್ಲ, ಅದು ಗ್ರೇಟೆಸ್ಟ್ ಆಗೋದು. ಅದು ಅಹಿಂಸೆ ಅದು ನೋಡಿ, ಗ್ರೇಟೆಸ್ಟ್ ಹೋರಾಟವೇ ಅಹಿಂಸೆ. ಅದು ನಿಸ್ತೇಜನಾಗಿ ಇರುವುದಲ್ಲ, ಅದು ನಿಶಕ್ತನಾಗೋದಲ್ಲ. ಅದು ನಮ್ಗೆ ಗೊತ್ತೇ ಇಲ್ಲ. ಅದು ಈಗಿನ ಮಕ್ಕಳದ್ದು ಅವ್ರು ಅಪ್ಪ ಹೇಳ್ದಂಗೆ ಕೇಳಿದ್ರು ನಾನು ವೀಕ್ ಆಗ್ತೀನಿ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾದ್ರೆ ಅಪ್ಪನಿಗೆ ಅವಿಧೇಯತೆ ತೋರಿಸ್ಬೇಕು. ಹಾಗೆ ಬಂದಿದೆ ಅದು ಮಾಸ್ ಮೆಂಟಾಲಿಟಿ. ಎಲ್ಲ ಬದಲಾಗ ಹೋಗಿದೆ, ಎಲ್ಲ ಬದಲಾಗ. ಸ್ವಲ್ಪ ನಾವು ಈಗಿನ ಇಂದಿನ ಶಿಕ್ಷಣ ಕೊಡ್ತೀವಲ್ಲ, ಆ ಶಿಕ್ಷಣದ ಕಾರಣಕ್ಕಾಗಿ ಹಾಗಾಗುತ್ತಾ ಇರ್ಬೋದು. ಬಹುಶಃ 80% ಅದರಿಂದಲೇ ಅನಿಸುತ್ತೆ. ಇವತ್ತಿನ ನೇರವಾದ ಶಿಕ್ಷಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಬಿಡಿ. ಅದು ಯಾವುದನ್ನು ಕಲಿಸ್ಬೇಕೋ ಅದು ಇಲ್ಲ. ಕರೆಕ್ಟ್. ಹಾಗಾಗಿ ಅದಕ್ಕೆ ಸಮಾಜದಲ್ಲಿ ಈಗ ನಮ್ಮ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರಲ್ಲ, ಅವರು ಹೋಗಿದ್ದಾರೆ. ಅದು ಸರಿಯಾಗಿ ಬರಬೇಕಾದ್ರೆ ಏನು ಮಾಡ್ಬೋದು ಅವರು? ಇನ್ನು ತಿದ್ದುಕೋಬೇಕ. ಶಿಕ್ಷೆ ಶಿಕ್ಷಣ ಒಟ್ಟೊಟ್ಟಿಗೆ ಬರಬೇಕು. ಅದಷ್ಟೇ. ಶಿಕ್ಷೆಯ ಮೂಲಕ ಶಿಕ್ಷಣವನ್ನು ಅವ್ರಿಗೆ ನಾವು ಮುದ್ದಿನಿಂದ ರೂಢಿಸಬೇಕು. ಅದು ಬಲಾತ್ಕಾರದಿಂದ ಆದರೂ ಒಪ್ಪೋದಿಲ್ಲ ಅವರು. ನಿಜವಾಗಿ ಈ ಅರ್ಥ ಇದೆ, ಮಹಾನ್ ಅರ್ಥವನ್ನು ನಾವು ತಿಳ್ಕೊಂಡ್ರೆ ಒಳಗಿನ ಪ್ರಾಣಶಕ್ತಿ ಅದ್ಭುತವಾಗಿ ಹರಿಸುತ್ತದೆ, ಸಂಶಯ ಹಾರಿಸಿ ಆನಂದ ಹೊರಿಸುತ್ತದೆ. ಆನಂದ ಮಾರ್ಕೆಟಲ್ಲಿ ಎಷ್ಟು ಕಾಸ್ಟ್ಲಿ ಆದರೂ ಸಿಕ್ಕುವುದಿಲ್ಲ, ನೀನೇ ಒಳಗಡೆಯಿಂದ ಸ್ರವಿಸಿಕೊಳ್ಳಬೇಕು, ಖಂಡಿತವಾಗಿ ಉತ್ಪಾದಿಸಿಕೊಳ್ಳಬೇಕು. ಮಗು ಅಂತ ತೊಡೆ ಮೇಲೆ ಕೂರಿಸ್ಕೊಂಡು ಹೇಳಬೇಕು. ಆ ಪ್ರೀತಿ ತೋರಿಸಿದ್ರೆ ಭೀತಿ ಏನಾದರೂ ಪಾತ್ರ ನಿರ್ವಹಿಸುತ್ತೆ. ಖಂಡಿತ ಪ್ರೀತಿ ಕಡಿಮೆ ಆದ್ದೇ ಇದೆ ಕಾರಣ. ಭೀತಿ ಸಾಮಾನ್ಯವಾಗಿ ಒಂದು ಮಗುವಿಗೆ ಸಂಸ್ಕಾರ ಕೊಡಬೇಕಾದ್ರೆ ಭೀತಿಯ ಅವಶ್ಯಕತೆ ಇದೆಯಾ? ಅಲ್ಲಲ್ಲ, ಭೀತಿ ಓವರ್ ಆದ್ದದಕ್ಕೆ ಪ್ರೀತಿ ಕಡಿಮೆ ಆದ್ದು, ಭೀತಿ ಹೆಚ್ಚಾದ್ದು ಅಷ್ಟೇ ಅಲ್ವಾ? ಒಂದು ವಾಯ್ಡ್ ಆಯ್ತು, ಮಧ್ಯೆ ಒಂದು ವಾಯ್ಡ್. ಅದು ಎರಡು ಇರಬೇಕಲ್ವಾ? ಭೀತಿ ಪ್ರೀತಿ ಎರಡು ಒಟ್ಟಾಗಿ. ಭೀತಿ ಬೇಕಾದಲ್ಲಿ ಬೇಕು, ಓವರ್ ಆಗಬಾರ್ದು. ಪ್ರೀತಿ ಮಾತ್ರ ಅಕ್ಷಯವಾಗಲೇಬೇಕು, ಅದು ಅದ್ಭುತ ಪರಿಣಾಮ ಆಗತ್ತೆ. ನಾವು ಕಾನ್ವೆಂಟಿಗೆ ಹೋದ ಮಗು ಬಸ್ ಇಳಿಯುವಾಗ ಅದರ ವಾಟರ್ ಬಾಟ್ಲ್ ಹಿಡ್ಕೊಂಡು ಪ್ರೀತಿ ಅಂತ ತಿಳ್ಕೊಂಡಿದ್ದೀವಿ, ಅದು ತಪ್ಪು. ಅದೇ ಪ್ರೀತಿ ಅಲ್ಲ ಅದು. ವಾಟರ್ ಬಾಟ್ಲ್ ಹಿಡ್ಕೊಂಡು ಅಮ್ಮನಿಗೆ ಬೇರೆ ಕೆಲಸ ಇಲ್ಲೇ ನನ್ನನ್ನು ಆಟ ಆಡಿಸ್ತಾಳೆ ಅಂತ ತಿಳ್ಕೊಳತ್ತದು. ನಿನ್ನ ವಾಟರ್ ಬಾಟ್ಲ್ ನೀನೇ ಹಿಡ್ಕೊ, ನೀನು ಇಳಿ, ಬೀಳ್ದಿದ್ದಾಗ ನಾನು ಹಿಡ್ಕೊತೇನೆ ಬೇಕು. ಇವಳು ಪ್ರೀತಿ ಓವರ್ ಆಗಿ ವಾಟರ್ ಬಾಟ್ಲ್ ಇಟ್ಕೊಂತ. ಆಗ ಆ ಮಗುಗೆ ಏನಂತ, ನನ್ನ ಅಮ್ಮ ಇರೋದೇ ನನ್ನ ವಾಟರ್ ಬಾಟ್ಲ್ ಇಟ್ಕೊಳ್ಳಿಕ್ಕೆ. ಅಲ್ಲ, ಇಂದಿನ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಭೀತಿ ಯಾವುದು ತೋರಿಸಬಾರ್ದು, ಶಿಕ್ಷೆಯ ಭೀತಿ ಅಂದರೆ ಪರ್ಮನೆಂಟ್ ನೋವು ಮಾಡಬಾರ್ದು. ಒಂದು ಕ್ಷಣಕ್ಕೆ ಮಾಡಿ ಆಮೇಲೆ ಫೀಲ್ ಮಾಡ್ಕೋಬೇಕು. ತಾಯಿ ಬೈತಾಳಲ್ಲ, ಅದೇನು ಪರ್ಮನೆಂಟ್ ನೋವು ಅಲ್ವಲ್ಲ? ತಾಯಿ ಬೈದರೂ ಅದಕ್ಕೆ ಬಗ್ಗೆ ಫೀಲ್ ಮಾಡ್ಕೋಬೇಕು. ನೀನು ಹೀಗೆ ಮಾಡಿದ್ರಿಂದ ನಾನು ಹತ್ತೆ ಅಂತ ಅಳಬೇಕು ಅವಳು. ಅಯ್ಯೋ ಮಗು ನಾನು ಹತ್ತುಬಿಟ್ಟೆ, ಇನ್ಮೇಲೆ ಹೀಗೆ ಮಾಡಬೇಡ, ಆಯ್ತಮ್ಮ ಖಂಡಿತ ನೀ ಹೇಳ್ಬೇಡ. ಮಗು ಅಮ್ಮನ ಕಣ್ಣಿನ ಒರೆಸತ್ತೆ. ಅದು ಟರ್ನಿಂಗ್ ಪಾಯಿಂಟ್. ಎಲ್ದೇರಿ ಬರೀ ನಿಂಗೆ ಹಾಗೆ ಆಗಬೇಕು ನೋಡೋದು ಟರ್ನಿಂಗ್ ಪಾಯಿಂಟ್. ನಾವು ಯಾವಾಗಲೂ ಗ್ರಜ್ಜಿನಿಂದ ಇನ್ನೊಬ್ಬರನ್ನು ನೋಡ್ತೇವೆ, ಅಲ್ಲಿ ಸ್ವಲ್ಪ ತಾಯಿ ಮಗುವನ್ನು ಗ್ರಜ್ಜಿನಿಂದೇ ನೋಡ್ತೇವೆ, ಆ ಮಗು ಕೂಡ ಗ್ರಜ್ಜಿನಿಂದೇ ನೋಡುತ್ತೆ. ವೃದ್ಧಾಶ್ರಮಕ್ಕೆ ಎಷ್ಟು ತಿಂಗಳು ಬಿಟ್ಟು ನಿನ್ನನ್ನು ಸೇರಿಸೋದು ಕೇಳುತ್ತೆ ಮಗ. ಆ ಸ್ಥಿತಿ ಮಾಡಿದ್ದೇವೆ ನಾವು. ಅದಕ್ಕೆ ನಮ್ಮ ಪೇಷಂಟ್ಸ್ ಒಬ್ಬರು ಹೇಳ್ತಾರೆ, 3 ತಿಂಗಳ ಮುಂಚೆ ನನಗೆ ಹೇಳೋದು ಕೈ ಜೋಡಿಸ್ಕೊಂಡು ಹೇಳಿದ್ದೇನೆ, ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡ. ಅವ ಆಸ್ಟ್ರೇಲಿಯಲ್ಲಿ ಡಾಕ್ಟ್ರು. ನೀನು ಊರಿಗೆ ಬಂದೆ ಅಂತ ನಂಗೆ ಹೆದರಿಕೆ, ಎಲ್ಲಿ ವೃದ್ಧಾಶ್ರಮಕ್ಕೆ ಸೇರ್ತೀವಿ ಅಂತ. ಅದಕ್ಕೆ 3 ತಿಂಗಳ ಮುಂಚೆ ಹೇಳಂತ ಹೇಳಿದೆ ನನ್ನ ಮಗನಿಗೆ, ಅಳ್ತುಕೊಂಡು ಹೇಳ್ತಾರೆ. ಅವ ಬಂದಾಗ ಕೇಳಿದೆ, ನನಗೆ ಆಗೋದಿಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಹಾಗಾಗಿ ದುಡ್ಡು ಕಳಿಸ್ತೇನೆ. ಅವ್ರಿಗೆ ಮಗ ಬೇಕು ಮಾರ್ರೆ, ದುಡ್ಡಲ್ಲ ಅಂದೆ. ನಾನೇನು ಮಾಡೋದು, ನಾನು ದುಡ್ಡಿದ್ದು ಬೇಡವಾಗಾರೆ. ಇದು ತೊಳಲಾಟ. ಅದು ದುಡಿಮೆಯ ಪರಮ ಗಮ್ಯಸ್ಥಾನ ಏನು ಅಂತ. ಆ ಪ್ರೀತಿಗೆ ಒಂದು ಬೆಲೆಯೇ ಇಲ್ಲ ಜೀವನದಲ್ಲಿ. ಬರೀ ದುಡ್ಡು, ಮೋಜು, ಮಸ್ತಿ, ತಿರುಗಾಟ, ಲಕ್ಸುರಿ, ಅದು ಪ್ರೀತಿ ತರುತ್ತಾ? ತರುವುದಿಲ್ಲ. ಭಾವನಾತ್ಮಕ ಪ್ರೀತಿಯದು ಅಕ್ಷಯ, ವರ್ಣನೀಯ. ವಯಸ್ಸಾದವರಿಗೆ ಮಕ್ಕಳ ಸಾನ್ನಿಧ್ಯ ಹತ್ತಿರ ಇರಬೇಕು. ಹೌದು, ಅದರ ನಮ್ಮ ಮಕ್ಕಳ ಜೊತೆ ನಾನು ಇರಬೇಕಂತ ಅವ್ರಿಗೆ ಆಸೆ. ಇವರಿಗೆ ಅವರನ್ನು ಬಿಟ್ಟು ನಾನು ದೂರ ಇರಬೇಕಂತ. ದುಡ್ಡಿನ ಅಗತ್ಯವೇ ಇರಲ್ಲ ಅವಾಗ. ಖಂಡಿತ ತೃಪ್ತಿಯಾಗಿ ಹೋಗಿರುತ್ತೆ. ತಿಂಗಳಿಗೆ 50,000 ಕಳಿಸ್ತಿದ್ರೆ ಆ ದುಡ್ಡು ತಿನ್ನೋದು. ಇದು ಕಮ್ಯುನಿಕೇಷನ್ ಗ್ಯಾಪ್. ಎಷ್ಟು ಆ ಹೃದಯವಂತಿಗೆ ನಾವು ಕಳಿಸಲೇ ಇಲ್ಲ. ನಮ್ಮ ವಿದ್ಯಾಭ್ಯಾಸ ಹೃದಯವಂತಿಗೆ ಬರೋದೇ ಇಲ್ಲ. ಯೋಚನೆ ಮಾಡಿ, ಭಾರಿ ಕಷ್ಟ ಇದು. ಭಾವನಾತ್ಮಕ ವಲಯದಲ್ಲಿ ನಾವು ಸೋತರೆ ಜೀವನವೇ ಸೋತಂಗೆ. ಭವಿಷ್ಯ ಎಲ್ಲ ಕತ್ತಲೆ, ಕಡುಗತ್ತಲೆ, ಅದು ರಿಪೇರಿ ಇಲ್ಲ, ಇರ್ರಿಪೇರೇಬಲ್. ಭಾರಿ ಕಷ್ಟ ಅದು. ಅಮ್ಮನ ಮೇಲೆ ಪ್ರೀತಿ ಇಲ್ಲ. 100 ತೂತಿನ ಸೀರೆ ಉಟ್ಕೊಂಡಿದ್ದಾಳೆ. ಅಮ್ಮ ನೀ ಬದ್ದಿ ಹಾಗಿದ್ದೆ, ಚೆನ್ನಾಗಿದೆಯಾ, ನಾನು ಹೋಗ್ತೇನೆ ಅಂತ 500 ರೂಪಾಯಿ ಕೊಟ್ಟೋತ. ಮಗು ಸೀರೆ ಹರಿದೋಗಿದೆ, ಅಮ್ಮ ಹೇಳಲಿ ಕೊಡುವ. ಅಮ್ಮ ಹೇಳ್ತಾಳೆ, ಯಾರು ಸೀರೆ ಹರಿದೋದ್ರೆ ಅಮ್ಮ ಹೇಳ್ತಾಳೆ? ಕಾಮನ್ ಸೆನ್ಸೇ ಇಲ್ಲ, ಭಾವನಾತ್ಮಕ ವಲಯವೇ ಇಲ್ಲ. ಅಂತ ಶ್ರೀಮಂತವಾದ ನಮ್ಮ ದೇಶ, ನಮ್ಮ ಈ ವಿಚಾರದಲ್ಲಿ ಆ ಹಣದ ಬೇಡ, ಇಂಥ ಗುಣದ ವಿಚಾರದಲ್ಲಿ ಎಂಥ ಶ್ರೀಮಂತವಾದ ದೇಶ ಇವತ್ತೆಲ್ಲ ಅಧಪತನದ ಹೋಗ್ತಾ ಇದೆ. ಎಲ್ಲ ಫಸ್ಟ್ ರ್ಯಾಂಕ್ ಕಾಣಿಸ್ತಾ ಇದ್ದಾವೆ ಅಧಪತನದ ಹೋಗೋದು. ಖಂಡಿತ. ಆದರೂ ಜನರಿಗೆ ಎಚ್ಚರಿಕೆ ಆಗೋದಿಲ್ವಲ್ಲ. ಫಸ್ಟ್ ರ್ಯಾಂಕ್ ಹುಡುಗ ಅಮ್ಮನ ಎದುರು ಹೇಳೋದೇನು ಗೊತ್ತಾ? ನನಗೂ ನಿಂಗೂ ಏನು ವ್ಯತ್ಯಾಸ? ನನಗಿಂತ 30 ವರ್ಷ ಬೇಗ ಹುಟ್ಟಿದ್ದೀನಿ ಅಷ್ಟೇ.
ಮತ್ತು ನನ್ನಲ್ಲಿರೋದು ನಿನ್ನಲ್ಲಿ ಎಲ್ಲ ಒಂದೇ ಬಂದುಬಿಟ್ಟಿದೆ. ಹೌದು, ಇದಕ್ಕೆ ಅವಳು ಹತ್ಕೊಂಡು ನನ್ನ ಕ್ಲಿನಿಕ್ಗೆ ಬಂದಾಗ ಅಳ್ತಾಳೆ. ಏನು ಮಾಡೋದು, ನೀವು ಹೀಗೆ ಮಾತಾಡೋದು, ನಾನು ಸತ್ಯ ಹೇಳಿ ಸರ್, ಸುಳ್ಳೇನು, ಅದಕ್ಕೆ ವಾದ ಸತ್ಯ ಅಂತ. ನೀವು 30 ವರ್ಷ ಮುಂಚೆ ಹುಟ್ಟಿದ್ದು ಗ್ರೇಟ್, ಮತ್ತು ಅನಟಾಮಿಕ್ಲಿ ವಿ ಆರ್ ಈಕ್ವಲ್. ಇಂಥವರಿಗೆ ಭಾವನಾತ್ಮಕ ಅಮ್ಮ ಶ್ರೇಷ್ಠ ಅಂತ ತೋರಿಸೋದು ಹೆಂಗೆ, ತಿಳಿಸೋದು ಹೆಂಗೆ, ಗೊತ್ತುಪಡಿಸೋದು ಹೆಂಗೆ? ಯಾವ ದೇಶಕ್ಕೆ ಹೋದರೂ ವಿ ಫೇಲ್ ಮಿಸರೇಬಲ್, ಭಾರಿ ಕಷ್ಟ. 10 ವರ್ಷದಲ್ಲಿ ಪ್ರತಿ ಕುಟುಂಬದಲ್ಲೂ ಅಂಗವೈಕಲ್ಯ ಹುಟ್ಟುತ್ತೆ ಅಂತಾರೆ ಗುರುಜಿ. ಪ್ರತಿ ಕುಟುಂಬದಲ್ಲಿ ಒಂದೊಂದು ಅಂಗವೈಕಲ್ಯ ಮಗು ಮುಂದಿನ 10 ವರ್ಷದಲ್ಲಿ ಹುಟ್ಟಿಯೇ ಹುಟ್ಟುತ್ತೆ. ನಿಮ್ಮ ಎಲ್ಲರ ಕರ್ಮದ ಭಾರ ಆ ರೀತಿ ಕೆಲಸ ಮಾಡುತ್ತೆ ಅಂತ ಮಾತಾಡಿಕೊಳ್ಳೋ ವಾದ ಬಿಕಮ್ಸ್ ವೇದ ಅಂತಾರೆ. ಇದು ಇರ್ರೆಪರೇಬಲ್. ಇಂಥ ಸ್ಥಿತಿ ಆದರೆ ನಮ್ಮ ಕಣ್ಮುಂದೆ ನಾವೀಗ ನೋಡಬೇಕು. ದಕ್ಷಿಣ ಧ್ರುವ ನೋಡಿದ್ದೇವೆ, ಈಗ ಉತ್ತರ ಧ್ರುವ ನಾವೇ ನೋಡಬೇಕು, ಉತ್ತರ ಕೊಡಬೇಕು ಆಗಿನ ಮಕ್ಕಳಿಗೆ. ಹಿಂದೆ ಹೇಳಿದ್ರು ಗುರುಜಿ, ನೀವು ಹೇಳಿದ್ರು ಸುಮ್ಮನಿದ್ರಿ, ಎಂತ ಮಾಡೋದು ಸುಮ್ಮನಿಲ್ಲದೆ? ಅಂಗವೈಕಲ್ಯ ಹುಟ್ಟಬಾರದು, ಕಣ್ಣೀರು ಹಾಕ್ಬೋದು, ಎಷ್ಟು ಜನ ಹಾಕ್ತಾರೆ? ಈ ಲವಲವಿಕೆ ಬಗ್ಗೆ ತಾವು ತುಂಬ ವಿಚಾರಗಳನ್ನು ಮಾಡಿದಿರಿ. ಆಲಸ್ಯವನ್ನು ಬಡಿದು ಓಡಿಸೋದೇ ಲವಲವಿಕೆ ಅಂತ. ಚೈತನ್ಯದ ಕಾರಂಜಿ ಆಗಬೇಕು. ಕಾರಂಜಿ ತುಂಬ ಹೊಗಳ್ತಾರೆ ಗುರುಜಿ. ಆದರೆ ಆಲಸ್ಯ ಮತ್ತೆ ಮತ್ತೆ ನಮ್ಮನ್ನು ಬಂದು ಆಕ್ರಮಿಸಿಕೊಳ್ಳುತ್ತಲ್ಲ. ಬರಬೇಕದು ಟೆಸ್ಟ್ ಆ್ಯಂಡ್ ಟ್ವಿಸ್ಟ್ ಅಂದ್ರದೇ. ನೀವು ದೇವರ ಮುಂದೆ ಕೂತ್ಕೊಳ್ಳೋ ಏಕಾಗ್ರತೆ ಬರೋದಿಲ್ಲ, ನಿದ್ರೆ ಬರುತ್ತೆ, ಆಲಸ್ಯ ಬರುತ್ತೆ, 10 ವರ್ಷ ಹಿಂದಿನ ಘಟನೆ ಬರುತ್ತೆ. ಭಗವಂತ ಹೇಳ್ತಾನೆ, ನೀನು ಧ್ಯಾನ ಮಾಡಬೇಡ, 2 ಕಾಲಿನ ಪ್ರಾಣಿ, ನಾಯಿ, ಹಂದಿ, ಹುಲಿ ಅಂತ ತಿಳ್ಕೊತೇನೆ. ಮಗು ನೀನು ಹೇಳು, ನಾನು ನಿಸ್ವಾರ್ಥತೆ ಗಣಿಯಾಗಿ ನಿನ್ನನ್ನು ಬದುಕಿಸ್ತೇನೆ. ಯು ಆರ್ ಲಿವಿಂಗ್ ಬಿಕಾಸ್ ಐ ಆಮ್ ನಾಟ್ ಲಿವಿಂಗ್ ಯುವರ್ ಬಾಡಿ ಅಂತ ಭಗವಂತ ಹೇಳ್ತಾನೆ. ಅವ ಪಕ್ಕ ನನಗೆ ನಿನ್ನ ಗಮನ ಎಲ್ಲ ನನ್ನ ಮೇಲೆ ಇರಲಿ ಅಂತ ಮಾಡೋದೇ ಇಲ್ಲ. ಅದು ನಮ್ಗೆ ಗೊತ್ತೇ ಇಲ್ಲ. ಭಗವಂತನ ಮುಂದೆ ಭಗವಂತನನ್ನು ಕರೆದ್ರೂ ಕೂಡ ಅವನಿಗದು ಬೇಕಾಗಿಲ್ಲ. ಅವ ನನ್ನನ್ನು ಕರೆಯಬೇಡ, ಯಾರನ್ನು ಬೇಕಾದ್ರೆ ಕರಿ ಅಂತಾನೆ. ಅಷ್ಟು ನಿಸ್ವಾರ್ಥ, ವಿತ್ 100% ವರ್ಕ್ ಓರಿಯೆಂಟೆಡ್. ಯಾವ ಕೆಲಸವನ್ನು ಬೇಕಾಬಿಟ್ಟು ಮಾಡೋದಿಲ್ಲ, ಎಲ್ಲ ಕರಾರುವಕ್ಕಾಗಿ 100% ಪ್ಯೂರಿಟಿ, ಪರ್ಫೆಕ್ಷನ್, ಪ್ರಾಂಪ್ಟ್ನೆಸ್. ದ್ಯಾಟ್ ಈಸ್ ಪೆಕ್ಯುಲಾರಿಟಿ ಆಫ್ ಭಗವಾನ್. ಅದನ್ನು ನಾವು ತಿಳ್ಕೋಬೇಕು. ದೇವರ ಮುಂದೆ ಕುರಿತು ನನ್ನ ಮನಸ್ಸು ಎಲ್ಲೋ ಹೋಗುತ್ತಲ್ಲ, ಅದು ಅವ ಮಾಡೋ ಮ್ಯಾಜಿಕ್. ಅದು ಡಿವೈನ್ ಮ್ಯಾಜಿಕ್ ಅಂದರೆ ಅದೇ. ನೀನು ನನ್ನನ್ನು ಕರಿಬೇಡ, ಆರಾಮಾಗಿರು, ಹೆಂಡತಿ ಮಕ್ಕಳನ್ನು ಕರಿ, ಸುಖದಲ್ಲಿರು. ಒತ್ತಡ ತಂದು ನೀನೇ ಬೇಕು, ನೀನೇ ಸಾಕು, ನೀನು ಇಷ್ಟು ದುಡಿತಿ, ಮುಖತಃ ನಿಂಗೊಂದು ಶೇಕ್ ಹ್ಯಾಂಡ್ ಕೊಟ್ಟು ಥಿಂಕಿಂಗ್, ಥ್ಯಾಂಕಿಂಗ್, ಹಿಂಗೆ ಬಿಡೋ, ಬ್ಲಿಂಕಿಂಗ್ ಆಗದಿಂದದೇ ದಾರಿ ತೋರಿಸ್ಕೊಂಡು ಬೇಡಬೇಕು. ಪ್ರಪಂಚವನ್ನೆಲ್ಲ ಮರೆತು ಬಿಡಬೇಕು. ಅವಾಗ ಖಂಡಿತ ಆಗತ್ತೆ. ಅವನೇ ಕೃಪೆ ಹರಿಸ್ತಾನೆ. ಅವನಿಗೆ 2 ಮುಖ ಇದೆ. ಒಂದು ಸಾಚಾ ಮುಖ, ನೀನು ಲೌಕಿಕ ಆಗಿರೋದು. ಇನ್ನೊಂದು ಅವನದು ಅದ್ಭುತ ಮುಖ. ಅದು ಅನುಭವದ ಗಣಿಯಾಗಿ ಚಿತ್ತವನ್ನು ಬೆಳಗಿಸುತ್ತಾನೆ. ನಾನಿದ್ದೇನೆ, ಚಿಂತೆ ಮಾಡಬೇಡ, ಎಲ್ಲ ನಿಂಗೆ ಕೊಡ್ತೇನೆ. ಜಗತ್ತಿಲ್ಲಿ ಯಾರಿಗೆ ಕೊಡ್ದಿದ್ದು ನಿಂಗೆ ಕೊಡ್ತೇನೆ. ಮಗು ನಾನು ನಿನ್ನವನು ಅಂತ ಭಗವಂತ ಹೇಳ್ತಾನೆ. ಗುರುಜಿ ಎಷ್ಟೋ ಸರಿ ಹೇಳ್ತಾರೆ, ನೀ ಪೂಜೆಗೆ ಬರಬೇಡ, ಪೂಜೆ ಬಂದಿದೆ, ನಿಮ್ಮ ಪೂಜೆ ಮಾಡುವಾಗ ನನಗೆ ಸಂತೋಷ ಆಗುತ್ತೆ, ಅವಕಾಶ ಮಾಡಿಕೊಡು. ಆಯ್ತು, ನೀ ಪೂಜೆ ಮಾಡೋ, ನಾನು ಇಲ್ಲೇ ಕೂತ್ಕೋತೇನೆ ಅಂತಾರೆ. ಆಮೇಲೆ ಪೂಜೆ ಆದಮೇಲೆ 100% ಅಂತಾರೆ, ಮಗು ಎಷ್ಟು ಚೆಂದ ಪೂಜೆ ಮಾಡಿದೆ, ಕಣ್ಣೀರು ಎಷ್ಟು ಚೆಂದ ಹರಿದಿದೆ ಅಂತಾರೆ. ಅವರೇ ಪೂಜೆ ಮಾಡಬೇಡ ಅಂತಾರೆ. ಯೋಚನೆ ಮಾಡಿ. ಆಮೇಲೆ ಮಗು ಎಷ್ಟು ಚೆಂದಕ್ಕೆ ಪೂಜೆ ಮಾಡಿದೆ ಅಂತಾರೆ. 2 ಒಂದು ಲೌಕಿಕ ದೃಷ್ಟಿ ಬೆಳೆಸ್ಕೊ, ನೀನು ಬೇಡ, ಟೈಮ್ ವೇಸ್ಟ್ ಮಾಡಬೇಡ ಅನ್ನೋದು. ಇನ್ನೊಂದು ಆಧ್ಯಾತ್ಮಿಕವಾಗಿ ನೀನು ಇಲ್ಲೇ ಇರು, ನಿನ್ನನ್ನು ಕಾಣೋದೇ ನಂಗೆ ಹಬ್ಬ ಅಂತಾರೆ. ಇದಕ್ಕೆ ದೇವರಾಟಿಕೆ ಅಂತಾರೆ. ಮಕ್ಕಳಾಟಿಕೆ ನಮ್ಗೆ ಗೊತ್ತು, ದೇವರಾಟಿಕೆ ಆ ಹೊಸ ಶಬ್ದ ಗುರುಜಿದ್ದೇ ಪಾಯಿಂಟ್. ಇವತ್ತು ನಾವು ಎಲ್ಲ ನೋಡ್ತಾ ಇದ್ದೀವಲ್ಲ, ಸ್ವಾರ್ಥದ ಕಾವ್ಯನೇ ತೊಟ್ಕೊಂಡಿರ್ತಾರಲ್ಲ, ಏನು ಮಾಡೋದು ದುರಂತ. ಯೋಚನೆ ಮಾಡಿ. ಹಿರಣ್ಯ ಕ್ಷೇತ್ರದಲ್ಲೂ ಕೂಡ ಅರ್ಥ. ಮಾಸ್ಟರ್ ಹಿರಣ್ಯ ಕೈ ಹಿಡ್ಕೊಂಡು ಹೇಳ್ತಾ ಇದ್ರು, ಉಡುಪರೆ ಎಂಥ ಸ್ಥಿತಿ ಬಂತು, ಕಾವಿ ಕಾದಿ ಕಾಕಿ ನಂಬುವಂಗೆ ಇಲ್ಲ ಈಗ ಅಂತ. ಎಷ್ಟು ಸತ್ಯ ನೋಡಿ. ಅದು 3 ತಪ್ಪು ಮಾಡೋರು, ಅದು 3 ಹಾಕೊಂಡವ್ರೆ. ತಪ್ಪು ಮಾಡಬಾರ್ದು ಅಂತ ಅದನ್ನು ಹಾಕೊಳ್ಳೋದು. ಈಗ ತಪ್ಪು ಮಾಡೋರು ಅದು ಹಾಕೊಂಡೇ ಮಾಡ್ತಾರೆ. ಅವ್ರು ಜೋಕ್ ಮಾಡ್ತಾಯಿದ್ರು, ಸ್ವಿಚ್ ಹಾಕಿದ್ಗಳು ಫ್ಯಾನ್ ತಿರುಗಬೇಕು ನೋಡಿ. ಇನ್ನು ಮುಂದೆ ಹಾಗಲ್ಲ, 100 ರೂಪಾಯಿ ನೋಟ್ ಇಟ್ಟರು ಮಾತ್ರ ತಿರುಗತ್ತೆ. 1 ತಿಂಗಳಾದಮೇಲೆ 1000 ಇಡಬೇಕು, 500 ಇಡಬೇಕು.
10,000 ಇಟ್ಟರು ಮಾತ್ರ ತಿರುಗತ್ತೆ. ಇಂಥ ಉಡುಪರೆ ನಿಮ್ಮ ಜಗತ್ತು ಹಿಂಗಾಯ್ತಲ್ಲ ಅಂತಾರೆ. ಎಷ್ಟು ಸತ್ಯ ನೋಡಿ, ಅದು ಮೋಜಾದರೂ ಅದರಲ್ಲ ಒಳಗಡೆ ಅದರ ತತ್ವ ಎಷ್ಟು ಚೆಂದ ಇದೆ. ಬರೀ ಲಂಚ, ಮೋಸ, ದಗ, ವಂಚನೆ ಇದು ನಮ್ಮ ಜೀವನ. ಜೀವನ ಎಂಥ ಸ್ಥಿತಿ ಬಂತು. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಯು ಫೇಸ್ ಲೈಫ್ ಆ್ಯಸ್ ಎ ಚಾಲೆಂಜ್. ಒಂದು ಫೇಸ್ ಆಲ್ ಫೇಸಸ್ ಆಫ್ ಲೈಫ್, PHASES. ಎಷ್ಟು ಕಷ್ಟ ಇದು. ಹಿಂದಿನವರೆಲ್ಲ ಸುಖ ಆಗಬೇಕಂತ ಮಾಡಿ ಹೋದರು, ನಾವೆಲ್ಲ ಹಾಳು ಮಾಡಿಕೊಂಡು ಈಗ ದುಃಖದಲ್ಲೇ ಇದ್ದೇವೆ. ಒತ್ತಾಯ ಮಾಡಿ ಸುಖ ಕೊಟ್ಟರು, ಇದು ಸುಖ ಹೌದಲ್ವ? ಇದು ಸಂಶಯ. ಕೋಟ ಸುಖವ ಸಾಚ ಸುಖವ ಅಂತೇವೆ. ಅದಕ್ಕೆ ಮಕ್ಕಳು ಹುಟ್ಟುವಾಗ ಅಂಗವಿಕಲ ಅಂತಾರೆ ಗುರುಜಿ. 33ನೇ ಇಸ್ವಿಯಲ್ಲಿ ಪ್ರತಿ ಮನೆಯಲ್ಲೂ ಅಂಗವಿಕಲ. ಹಂಗೆಲ್ಲ ಅಂಗವಿಕಲರು ಹುಟ್ಟಿರೋ ಕತೆ ಏನಾಗಬೇಕು? ನಿಮ್ಮ ಮನೇಲಿ ಕುರುಡ, ನಮ್ಮಲ್ಲಿ ಕುಂಟು ಮರ್ರೆ, ನಮ್ಮಲ್ಲಿ ಕಿವುಡು ಮರ್ರೆ, ನಮ್ಮಲ್ಲಿ ಮೂಕು ಮರ್ರೆ. ನೋಡಿ ಆ ಸ್ಥಿತಿ ಇನ್ನು 10 ವರ್ಷ ಹತ್ತಿರ ಬಂತು. 10 ವರ್ಷ ಅದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರಲ್ಲ ನಮ್ಮ ಜನಗಳು. ಎಂಥ ಸ್ಥಿತಿ. ನಾವೇ ಕಾರಣ. ಇದರ ಆ ಕೊರೋನಾ ಎಲ್ಲ ರಾಮರಾಜ್ಯದಲ್ಲೆಲ್ಲ ಇದ್ದಿತ್ತು. ಅದು ಯೋಚನೆ ಮಾಡಿ. ಈಗ ನಮಗೂ ದಿನ ಬೆಳಗಾದ್ರೆ ಬಂತ ಅಂತ 2 ವರ್ಷ ಎಂಥ ಅಜ್ಞಾತವಾಸದಲ್ಲಿ ನಾವೆಲ್ಲ ಇದ್ದೆವು. ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ. ಈಗ ರಾಮರಾಜ್ಯ ಅಂದರೆ ಅದೊಂದು ಕನಸು, ಅದು ಆಗುವುದಲ್ಲ, ಸುಮ್ಮನೆ ಅದು. ಈಗ ಹೇಳಿದವರು ಎಷ್ಟೋ ಜನ ಇದ್ದಾರೆ. ತಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಸರಿಯಾದ ಸಮಯಕ್ಕೆ ಆರಂಭ ಮಾಡ್ತೀರಿ. ಎಷ್ಟೇ ದೈಹಿಕವಾಗಿ ಆರೋಗ್ಯ ಶ್ರದ್ಧೆ ಎಲ್ಲ ಇದೆಯಲ್ಲ, ಇದು ನಮ್ಮ ಸರ್ಕಾರಿ ಲೆವೆಲ್ಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲೂ ಈಗ ಆಗಿದ್ರೆ ಅಲ್ಲ. ಈಗೀಗ ಅವರು ಸಮಯ ಪಾಲನೆ ಮಾಡೋದಿಲ್ಲ, ಅವ್ರನ್ನ ಕರಿಬೇಡಿ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಕರೆಕ್ಟ್. ಅವ್ರು ಯಾಕೆ ತಿದ್ಕೊಳ್ಬೇಕು? ನನಗೆ ಗುರುಜಿಯಲ್ಲಿ ತನ್ಮಯತೆ ಅವ್ರು ಇದ್ದದ್ದರಿಂದ ನಾನಿದ್ದೇನೆ. ನಾನು ತಪ್ಪಿದರೆ ಅವ್ರಿಗೆ ನೋವಾಗುತ್ತೆ, ಅವ್ರು ನೋವಾದರೆ ಅವ್ರು ತಪ್ಪಿ ಹೋಗ್ತಾರೆ. ನನ್ನ ಬದುಕುವಾಗ ಬರೀ ಮಸಣಕ್ಕೆ ಸರಿ, ಆ ಭಾವ ನನ್ನಲ್ಲಿದೆ. ಅದನ್ನು ಅವರು ರೂಢಿಸಿಕೊಂಡ್ರೆ, ತನ್ಮಯತೆ ಅವರಲ್ಲಿದ್ದರೆ ಆಗುತ್ತದೆ. ಬೇಕಾಬಿಟ್ಟಿಯಾಗಿ ಲಂಚ ಋಷಿವತ್ತು ತಗೊಂಡು ಬೆಳೆಯುವವರು ತನ್ಮಯತೆ ಖಂಡಿತವಾಗಿ ಹುಡುಕುತ್ತಾರೆಯೇ? ಅದು ಇರ್ರೆಪರಬಲ್ ಸ್ಟೇಜಿಗೆ ನಾವು ಹೋಗಿದ್ದೇವೆ ಮರ್ರೆ ಈಗ ಸಮಾಜದಲ್ಲಿ. ಅದಕ್ಕೆ ಹೇಳಿ, ಇನ್ನು ದೇವರೇ ಬರಬೇಕು, ಅವರಲ್ಲಿ ದೇವರೇ ಮೂರ್ತಿವಂತಾಗಿ ಬಂದು, ಮಗು ನಾನು ಬದುಕಿಸುತ್ತೇನೆ, ಹೀಗೆ ಮಾಡಿದರೆ, ಇಲ್ಲದಿದ್ದರೆ ಈ ದಿನ ನೀನು ಗೊಟ್ಟಕಂತಿ ಅಂತ ಹೇಳಿದರೆ, ಹೆದರಿಸಿದರೆ ಸರಿ ಆಗ್ಬೋದೇನು? DOD ಅವ ಯಾರಿಗೂ ಹೇಳಲಿಲ್ಲ ನೋಡಿ, ಡೇಟ್ ಆಫ್ ಬರ್ತ್ ಹೇಳಿದ್ದಾನ? ಇಲ್ಲ. ಯಾಕೆ? IT ಈಸ್ ಕಾಪಿರೈಟ್. ನಾನು ಅದೇ ಗುರು ಹೇಳಿದೆ, ಎಲ್ಲರಿಗೂ DOD ಕೊಟ್ಬಿಡಿ, ಸರಿ ಮಾಡಿ. ಮಾಡ್ತೇನೆ, ನೀನು ಹೇಳಿದೆ ಹಂಗೆ ಯಾಕೆ ಮಾಡಬೇಕು ಅಂತಾರೆ. ಮಾಡ್ತಾರೆ. ಖಂಡಿತ ರಿವಲ್ಯೂಷನ್ ಆಗತ್ತೆ. ಆಗದಿದ್ದರೆ ಒಂದಲ್ಲ. ನಮಗೆ ಆ ಭರವಸೆ ಎಲ್ಲೋ ಒಂದು ಕಡೆ ಬೆಳಕಿನ ಭರವಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಸಹಜವಾಗಿ ಸ್ವಲ್ಪ ಕರ್ತವ್ಯ ನಿರುತ್ತೆ. ಅವನು ಪಾಪ ತುಂಬ ಚೆನ್ನಾಗಿ ಬದುಕೋವನಿಗೆ ಎಲ್ಲೋ ಒಂದು ಬೆಳಕು ಬರುತ್ತೆ ಅಂತ ಒಂದು ಹಂಬಲ ಇದ್ದೇ ಇರುತ್ತಲ್ವ. ಆ ಸದಾಶೆಯಿಂದಲೇ ಬದುಕು, ಇಲ್ದಿರ ಬದುಕೇ ಇಲ್ಲ. ರಾಮ ಮಂದಿರ ಆಗಬೇಕು ಅಂತ ಅದು ಎಷ್ಟು ವರ್ಷಗಳಿಂದ ಕನಸು ಕಾಣ್ತಾ ಇದ್ರು. ಆ ಬೆಳಕು ಖಂಡಿತಲ್ಲ. ಈಗ ಇದರಿಂದಾಗಿ ನಾವು ಒಳ್ಳೆಯದನ್ನು ಅಪೇಕ್ಷೆ ಮಾಡಿದರೆ ಎಲ್ಲವೂ ಸಿದ್ಧಿ ಆಗುತ್ತೆ ಅಂತ ಗೊತ್ತಾಗುತ್ತಲ್ಲ ನಮ್ಗೆ. ಖಂಡಿತ ಆಗಲೇಬೇಕಾಗುತ್ತದೆ. ಕನಸು ನನಸು ಆಗಲೇಬೇಕು. ತಾವು ಹೇಳಿದಾಗ ಅದನ್ನು ನೇತೃತ್ವ ವಹಿಸ್ಕೊಂಡವರು ಸುಮ್ಮನೆ ನಗುದಷ್ಟೇ, ಯಾವ ಪ್ರತಿಕ್ರಿಯೆನೂ ಕೊಡಲ್ಲ. ತಾವು ಏನು ಹೇಳ್ತಾ ಇದ್ರಿ ಅದನ್ನು ನಮ್ಮ ನಾಯಕರು ಪ್ರಧಾನಮಂತ್ರಿ ಮೋದಿಯವರು ಎಷ್ಟು ಚೆನ್ನಾಗಿ ಅನುಸರಿಸ್ತಾರಲ್ಲ. ಖಂಡಿತ. ಯಾರು ಏನಾರು ಕಮೆಂಟ್ ಮಾಡ್ಕೊಳ್ಳಿ, ಅದ್ರ ಗಮನವೇ ಇಲ್ದೇನೆ ಹೆಂಗೆ ಅದನ್ನ ಅಯೋಧ್ಯೆಯಲ್ಲಿ ನೋಡಿ, ಏರ್ಪೋರ್ಟ್ ಆಯ್ತು, ರೈಲ್ವೆ ಸ್ಟೇಷನ್ ಆಯ್ತು, ದಿಢೀರ್ ಆಯ್ತು. ಎಷ್ಟು ಜನರಿಗೆ ಆನಂದ ಸಿಗುತ್ತೆ, ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ಬಗ್ಗೆ. ಹೊಟ್ಟೆ ಕಿಚ್ಚು ಈ ಸಮಾಜದಲ್ಲಿ ಬಹಳ ಕಷ್ಟ. ನಾವು ಹೊಟ್ಟೆ ಕಿಚ್ಚು ಅಲ್ಲದೆ ರೋಮ ಕಿಚ್ಚು ಅನ್ನೋದು. ಪ್ರತಿ ರೋಮದಲ್ಲೂ ಕಿಚ್ಚು, ಬರೀ ಹೊಟ್ಟೆ ಇನ್ನೂ ಜಾಸ್ತಿ. ಅದರಿಂದ ಅದೆಲ್ಲ ರಾಮರಾಜ್ಯದ ಕನಸನ್ನು ನಾವು ಮಾಡುವಾಗ ಇದೆಲ್ಲ ಪ್ರತಿ ಸಮಾಜದ ಹಂತದಲ್ಲಿ ಎಲ್ಲ ಕಡೆನೂ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಖಂಡಿತ ಅದ್ಭುತ. ಅದೊಂದು ಇದಕ್ಕೆ ಮುಂದೆ ಬರುವುದಕ್ಕೊಂದು ಸೂಚನೆ ಅಂತ ಅನಿಸುತ್ತಾ ತಮಗೆ? ಖಂಡಿತ ಇರ್ಬೋದು. ಯಾಕಂದರೆ ಕಂಪ್ಲೀಟ್ ನಂದುವ ಸ್ಥಿತಿ ಬಂದಾಗ ಪ್ರಭೆ ಅದ್ಭುತವಾದರೆ ಎಷ್ಟು ಚಂದ. ಇನ್ನೇನಿಲ್ಲ, ಹತಾಶೆ ನಿರಾಶೆ ಬಂದಾಗ ನಾನಿದ್ದೇನೆ ಎಂದು ಬಂದರೆ ಸಿನಿಮಾದಲ್ಲೆಲ್ಲ ಬರುತ್ತಲ್ಲ, ಎಂಡದಲ್ಲಿ ಎಲ್ಲ ಸುಖಾಂತ್ಯ ಆಗುವಾಗ ಆಗುತ್ತದೆ. ಖಂಡಿತ ಗುರುಜಿ ಅದಕ್ಕೆ ಹೇಳೋದು ಬಹುಶಃ, ಇಂಡಿಯಾ ಇಸ್ ಮೈನ್, ಡೋಂಟ್ ವರಿ, ಐ ನೋ ವಾಟ್ ಟು ಡೂ, ವೆನ್ ಟು ಡೂ, ಹೌ ಟು ಡೂ.
ಮಗು ಸುಮ್ಮನಿರು ಮಗು ಅಳಬೇಡ ಮಗು ಅಂತ. ಎಂಥ ಅದ್ಭುತ. ಆ ಕೊನೆಯ ಮಾತು ಕೇಳಿದಾಗ ಖುಷಿ ಆಯ್ತು. ಡೋಂಟ್ ವರಿ ಅಂತ ಹೇಳಿದಾಗ ತಾಯಿ ಮಗುವಿಗೆ ಸಮಾಧಾನ ಮಾಡಿದಂಗೆ ಅದು ಮುಂಗುರೊಳಗನ್ನ ನೇವರಿಸ್ತಾಳಲ್ಲ, ಆ ಭಾವನೆಗಳು ಬಂದ್ಬಿಡ್ತವೆ. ಖಂಡಿತ ಇವತ್ತು ಅವ್ರಿಗೆ ಅವರೇ ಬರಬೇಕು ಗುರೂಜಿ, ಅದು ಖಂಡಿತ ಆಗಲೇಬೇಕು. ಗುರೂಜಿ ಅಪೇಕ್ಷೆ ಪಟ್ಟ ಹಾಗೆ ಖಂಡಿತ ಅದೊಂದು ದಿವ್ಯ ಪ್ರಭೆ ಬರಲೇಬೇಕು. ಅದೇ ಎಲ್ಲ ಪುಣ್ಯಭೂಮಿ ಆಗ್ಬೇಕಾದ್ರೆ ಅದೊಂದೇ ದಾರಿ, ಇಲ್ಲ ಸಾಧ್ಯ ಇಲ್ಲ. ಗುರೂಜಿ ಸಂದೇಶ ಕೊಟ್ಟರೆ ಹೇಗೆ ನಾವು ನೇರವಾಗಿ ತಗೋಬೇಕು, ಅದು ಒಳಗಡೆ ಭಗವಂತ ಕೊಡುವ ಸಂದೇಶಗಳನ್ನು ನಾವು ನಿರಂತರವಾಗಿ ತಗೊಳ್ತಾ ಇದ್ದರೆ ಅನರ್ಥಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಒಳಗಡೆ ಜಡ್ಜ್ ಇದ್ದಾನೆ, ಒಳಗೆ ಪೊಲೀಸ್ ಇದ್ದಾನೆ, ಇನ್ನು ಹೆದರಿಕೆ ಯಾಕೆ? ಎಲ್ಲರೂ ನೋಡ್ತಾರೆ. ಪ್ರತಿ ಸೆಕೆಂಡಿಗೂ ಈ ಮಾರ್ಕ್ಸ್ ಆ್ಯಂಡ್ ರಿಮಾರ್ಕ್ಸ್ ಅಂತ ಆದಾಗ ತಪ್ಪು ಮಾಡ್ತೇವ? ಎಂಥ ಅದ್ಭುತವಾದ ಪರಿಣಾಮ ಆಗುತ್ತೆ ಆಗ. ಅಂಥ ಸ್ಥಿತಿ ಬರಬೇಕು. ಏನೇ ಆಗಲಿ, ವೈಜ್ಞಾನಿಕ ನಿಲುವು, ಬಹುಭಾಷಾ ಪಂಡಿತರಾದ ನೀವು ಬಂದಿರಿ, ನಮ್ಮ ಒಳಗಣ್ಣನ್ನು ತೆರೆಸಲಿಕ್ಕೆ ನಿಮ್ಮದಾದ ಅಳಿಲ ಸೇವೆ ಮಾಡಿದ್ದೀರಿ. ನಿಮ್ಮ ಪ್ರೀತಿ, ವಾತ್ಸಲ್ಯ, ಮಮತೆಗೆ ನಾವು ಏನು ಕೊಟ್ಟರೂ ಕಡಿಮೆ. ನಮ್ಮ ವರ್ಷಾಂತ್ಯದ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದು ನಾನು ಸಂಕ ಮುರಿದಾಗ ಸ್ನಾನ ಅನ್ನುವಂತೆ ನಿಮ್ಮ ಮಾತುಕತೆಯಿಂದ ಕರಗಿ ಹೋಗಿ ನಿಮ್ಮನ್ನು ಒಂದು ದೊಡ್ಡ ಜವಾಬ್ದಾರಿಗೆ ಹಿಡಿಸಿ ಹಾಕಿಬಿಟ್ಟಿದ್ದೇನೆ. ಏನೇ ಆಗಲಿ, ನಿಮ್ಮನ್ನು ಚಿರಕಾಲ ನಾವು ಸ್ಮರಿಸುವ ಒಂದು ಅರ್ಹತೆಯನ್ನು ಶ್ರೀ ಗುರುಜಿ ಕರುಣಿಸಿದ್ದಾರೆ. ಇದೇ ರೀತಿ ಶ್ವಾಸ ಇರುವ ತನಕ ವಿಶ್ವಾಸ ಶ್ರೀ ಗುರುಜಿಯ ಕೃಪೆಯಿಂದ ಸದಾಕಾಲ ಅಕ್ಷಯವಾಗಿ ಉಳಿಯಲಿ, ನಲಿದಾಡಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ವಂದನೆಯನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಗುರೂಜಿ.